ಶಾಂತಳ್ಳಿ ಹೋಬಳಿಯ ಮೂಲಕ ಕೂತಿ ಮಾರ್ಗವಾಗಿ ಹಾದು ಹೋಗುವ SH-85 ಹೆದ್ದಾರಿಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ವತಿಯಿಂದ ನಿರ್ಮಾಣವಾಗ್ತಾ ಇರುವ ಕಾಮಗಾರಿಗೆ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆಂದು ತೋಳೂರು ಶೆಟ್ಟಳ್ಳಿ ಕಾಂಗ್ರೆಸ್ ವಲಯ ಸಮಿತಿ ಅಧ್ಯಕ್ಷ KU ಜಗದೀಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಗಡಿಯಿಂದ ಬೈಂದೂರಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕೂಡು ರಸ್ತೆ ಕಲ್ಕಂದೂರು, ಹೊಸಬೀಡು, ಕೂತಿ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಸಂಪರ್ಕಿಸಲಿದ್ದು, ಈ ರಸ್ತೆಯು ಕಿರಿದಾಗಿದ್ದು ಸಾಕಷ್ಟು ವರ್ಷಗಳಿಂದ ರಸ್ತೆ ಅಭಿವೃದ್ಧಿಪಡಿಸುವಂತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರೂ ದುರಸ್ತಿಪಡಿಸಿಲ್ಲ. ಈಗ ಕ್ಷೇತ್ರದ ಶಾಸಕರ ಪರಿಶ್ರಮದಿಂದ ಕಾಲ ಕೂಡಿ ಬಂದಿದೆ. ರಸ್ತೆ ವಿಸ್ತರಣೆ ಸೇರಿದಂತೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಜನವರಿ 11ರಂದು ಲೋಕೋಪಯೋಗಿ ಸಚಿವರು ಭೂಮಿ ಪೂಜೆಯಿಂದ ನೆರವೇರಿಸಲಿದ್ದಾರೆ. ಈ ಸಂದರ್ಭ ಕ್ಷೇತ್ರದ ಜಿಲ್ಲೆಯ ಉಸ್ತುವಾರಿ ಸಚಿವರಾದ NS ಬಸವರಾಜು, ಶಾಸಕ ಡಾಕ್ಟರ್ ಮಂತ್ರಗೌಡ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ, SL ಭೋಜೇಗೌಡ, ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಹಲವರು ಹಾಜರಿರುತ್ತಾರೆಂದು ತಿಳಿಸಿದರು. ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ BM ಲವ, ಕಾಂಗ್ರೆಸ್ ಬೆಟ್ಟದಳ್ಳಿ ವಲಯದ ಅಧ್ಯಕ್ಷ GR ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಸದಸ್ಯ ಶಿವರಾಜು, ತೋಳೂರು ಶೆಟ್ಟಳ್ಳಿ ಬೂತ್ ಅಧ್ಯಕ್ಷ HD ಶಾಂತಪ್ಪ, ಕಂಬಳ್ಳಿ KM ರವಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.